ರಿಪಬ್ಲಿಕ್ ಕನ್ನಡ ವರ್ಸಸ್ ಮರಳು ಮಾಫಿಯಾ ಅತಿದೊಡ್ಡ ಅಭಿಯಾನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇದೆ. ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆಯೋ ಅದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಅರಣ್ಯಕ್ಕೆ ಹೊಂದಿಕೊಂಡಿರುವ ಗುಡ್ಡವನ್ನೇ ಮರಳು ದಂಧೆಕೋರರು ಅದನ್ನ ಗುಳುಂ ಮಾಡ್ತಿದ್ದಾರೆ. ಹಗಲು ರಾತ್ರಿ ರಾಜಾರೋಷವಾಗಿ ಮಣ್ಣು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಹೊಸಪೇಟೆ ತಾಲೂಕಿನಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದ್ರು. ಕಲ್ಲಹಳ್ಳಿ ರಾಜಾಪುರ ಗ್ರಾಮದಲ್ಲಿ ಮರಳು ದಂಧೆ ನಡೀತಾ ಇದ್ರು ಕೂಡ ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಸಂಡೂರು ಗುಡ್ಡ ಪ್ರದೇಶಕ್ಕೆ ದಂಧೆಕೋರರು ಕೊಡಲಿ ಹಾಕಿದ್ದಾರೆ. ಗುಡ್ಡ ಪ್ರದೇಶದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಾ ಇದೆ. ಹಾಡ ಹಗಲೇ ಸಾರ್ವಜನಿಕ ಸಂಪನ್ಮೂಲ ದಂಧೆಕೋರರು ಲೂಟಿ ಮಾಡ್ತಿದ್ದಾರೆ. ಇಷ್ಟೆಲ್ಲಾ ಲೂಟಿ ಆಗ್ತಾ ಇದ್ರು ಕೂಡ ಕಣ್ಮುಚ್ಚಿ ಕುಳಿತುಕೊಂಡ್ರ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಗುಡ್ಡ ಆಗಿದ್ದು ಲೂಟಿ ಮಾಡಿದ್ರು ಕೂಡ ಡೋಂಟ್ ಕೇರ್. ಸರ್ಕಾರಿ ಸಂಬಳ ತೆಗೆದುಕೊಂಡು ಜಾಲಿ ಮೂಡಲ್ಲಿ ಅಧಿಕಾರಿಗಳು ಇದ್ದಂತೆ ಕಾಣಿಸ್ತಾ ಇದೆ. ಅಕ್ರಮ ಗಣಿಗಾರಿಕೆಯಿಂದ ಸದ್ದು ಮಾಡಿದ್ದಂತಹ ಬಳ್ಳಾರಿ ಜಿಲ್ಲೆಯ ವಿಭಜಿತ ಜಿಲ್ಲೆ ವಿಜಯನಗರದಲ್ಲಿ ಈಗ ಅಕ್ರಮ ಮಣ್ಣು ಗಣಿಗಾರಿಕೆಯ ಸದ್ದು ಜೋರಾಗಿ ಕೇಳ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊರವಲಯದ ಕಲ್ಲಳ್ಳಿ ತಾಂಡ ಏನಿದೆ, ಕಲ್ಲಳ್ಳಿಯ ಹೊರಭಾಗ ಸಂಡೂರು ರಸ್ತೆಯಲ್ಲಿರ್ತಕ್ಕಂತಹ ಕಲ್ಲಳ್ಳಿಯ ಭಾಗದಲ್ಲಿ ನಾನಿದ್ದೇನೆ. ಆ ಪ್ರದೇಶದಿಂದನೇ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರತಕ್ಕಂಥದ್ದು ಗಮನಿಸಬಹುದು. ಯಾವ ನಿಟ್ಟಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪರ್ಮಿಷನ್ ಪಡೆದಿದ್ದು ಒಂದು ಕಡೆ, ಆದ್ರೆ ಅದರ ಜೊತೆ ಅತಿ ಹೆಚ್ಚು ಮಣ್ಣು ಗಣಿಗಾರಿಕೆಯನ್ನ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರತಕ್ಕಂತಹ ಪ್ರದೇಶ ಗಮನಿಸಬಹುದು. ನಾವು ಹಿಂದೆ ನೋಡಿದ್ರೆ ಇದು ಸಂಪೂರ್ಣವಾಗಿ ಅರಣ್ಯ ಭೂಮಿ ಅಂತ ಹೇಳಿ ಅನಿಸ್ತದೆ. ಆದ್ರೆ ಪಟ್ಟಾ ಲ್ಯಾಂಡ್ ಅಂತಕ್ಕಂತಹ ಕೆಲವು ಪ್ರದೇಶದಲ್ಲಿ ಮಾತ್ರ ಈ ಒಂದು ಪರವಾನಗಿಯನ್ನ ಪಡಿತಾರೆ ಡಿಎಂಜಿ ಇಂದ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ. ಯಾವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈ ರೀತಿಯಾಗಿ ಅರಣ್ಯವನ್ನ ಒತ್ತುವರಿಯನ್ನ ನಿಲ್ಲಿಸಬೇಕಾಗಿತ್ತು, ಯಾವ ಗಣಿಗೆ ಅಕ್ರಮವಾಗಿ ನಡೀತಕ್ಕಂತಹ ಏನು ಭೂವಿಜ್ಞಾನ ಇಲಾಖೆ ಇದೆ, ಆ ಭೂವಿಜ್ಞಾನ ಇಲಾಖೆ ಮಣ್ಣನ್ನ ರಕ್ಷಣೆ ಮಾಡಬೇಕಾಗಿತ್ತು, ಅವರು ಮೌನವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ. ಸರ್, ಯಾವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಈ ಮಣ್ಣು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಸರ್? ಸರ್, ಈಗ ನಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ದೇಶ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತೆ ಹಲವಾರು ಕೇಸ್ಗಳನ್ನ ಎದುರಿಸತಕ್ಕಂತ ಈ ಹಿನ್ನೆಲೆಯನ್ನ ನಾವು ಬಳ್ಳಾರಿ ಗಣಿ ಮಾಫಿಯಾದಲ್ಲಿ ನೋಡಿರ್ತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ಗಳು ನಡೀತಾ ಇದಾವೆ. ಮತ್ತೆ ಬೇರೆ ಬೇರೆ ಗಣಿ ಮಾಫಿಯಾದಲ್ಲಿ ಹಲವಾರು ಹಿಂದಿನ ಸಚಿವರು ಮತ್ತೆ ಸೆಂಟ್ರಲ್ ಸಚಿವರು ಆಮೇಲೆ ಈಗಿರುವಂತ ಹಲವಾರು ಉದ್ಯಮಿಗಳು ಕೂಡ ಇದರಲ್ಲಿ ಕೇಸ್ನಲ್ಲಿ ಇವತ್ತು ಸಾಮೀಲಾಗಿರ್ತಕ್ಕಂಥ ನೋಡ್ತಾ ಇದೆ. ಈ ಹಿನ್ನೆಲೆ ಇದಾಗಿತ್ತು ಇವತ್ತಿನ 8ಕ್ಕೆ 8. ನಾಳೆ ಇದೇ ಸಮಯಕ್ಕೆ ಮತ್ತೆ 8 ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಿಪಬ್ಲಿಕ್ ಕನ್ನಡ ವರ್ಸಸ್ ಮರಳು ಮಾಫಿಯಾ ಅತಿದೊಡ್ಡ ಅಭಿಯಾನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇದೆ. ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆಯೋ ಅದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ. ಅರಣ್ಯಕ್ಕೆ ಹೊಂದಿಕೊಂಡಿರುವ ಗುಡ್ಡವನ್ನೇ ಮರಳು ದಂಧೆಕೋರರು ಅದನ್ನ ಗುಳುಂ ಮಾಡ್ತಿದ್ದಾರೆ. ಹಗಲು ರಾತ್ರಿ ರಾಜಾರೋಷವಾಗಿ ಮಣ್ಣು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಹೊಸಪೇಟೆ ತಾಲೂಕಿನಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದ್ರು. ಕಲ್ಲಹಳ್ಳಿ ರಾಜಾಪುರ ಗ್ರಾಮದಲ್ಲಿ ಮರಳು ದಂಧೆ ನಡೀತಾ ಇದ್ರು ಕೂಡ ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಸಂಡೂರು ಗುಡ್ಡ ಪ್ರದೇಶಕ್ಕೆ ದಂಧೆಕೋರರು ಕೊಡಲಿ ಹಾಕಿದ್ದಾರೆ. ಗುಡ್ಡ ಪ್ರದೇಶದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೀತಾ ಇದೆ. ಹಾಡ ಹಗಲೇ ಸಾರ್ವಜನಿಕ ಸಂಪನ್ಮೂಲ ದಂಧೆಕೋರರು ಲೂಟಿ ಮಾಡ್ತಿದ್ದಾರೆ. ಇಷ್ಟೆಲ್ಲಾ ಲೂಟಿ ಆಗ್ತಾ ಇದ್ರು ಕೂಡ ಕಣ್ಮುಚ್ಚಿ ಕುಳಿತುಕೊಂಡ್ರ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಗುಡ್ಡ ಆಗಿದ್ದು ಲೂಟಿ ಮಾಡಿದ್ರು ಕೂಡ ಡೋಂಟ್ ಕೇರ್. ಸರ್ಕಾರಿ ಸಂಬಳ ತೆಗೆದುಕೊಂಡು ಜಾಲಿ ಮೂಡಲ್ಲಿ ಅಧಿಕಾರಿಗಳು ಇದ್ದಂತೆ ಕಾಣಿಸ್ತಾ ಇದೆ. ಅಕ್ರಮ ಗಣಿಗಾರಿಕೆಯಿಂದ ಸದ್ದು ಮಾಡಿದ್ದಂತಹ ಬಳ್ಳಾರಿ ಜಿಲ್ಲೆಯ ವಿಭಜಿತ ಜಿಲ್ಲೆ ವಿಜಯನಗರದಲ್ಲಿ ಈಗ ಅಕ್ರಮ ಮಣ್ಣು ಗಣಿಗಾರಿಕೆಯ ಸದ್ದು ಜೋರಾಗಿ ಕೇಳ್ತಾ ಇದೆ.
ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊರವಲಯದ ಕಲ್ಲಳ್ಳಿ ತಾಂಡ ಏನಿದೆ, ಕಲ್ಲಳ್ಳಿಯ ಹೊರಭಾಗ ಸಂಡೂರು ರಸ್ತೆಯಲ್ಲಿರ್ತಕ್ಕಂತಹ ಕಲ್ಲಳ್ಳಿಯ ಭಾಗದಲ್ಲಿ ನಾನಿದ್ದೇನೆ. ಆ ಪ್ರದೇಶದಿಂದನೇ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಯಾವ ನಿಟ್ಟಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪರ್ಮಿಷನ್ ಪಡೆದಿದ್ದು ಒಂದು ಕಡೆ, ಆದ್ರೆ ಅದರ ಜೊತೆ ಅತಿ ಹೆಚ್ಚು ಮಣ್ಣು ಗಣಿಗಾರಿಕೆಯನ್ನ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರತಕ್ಕಂತಹ ಪ್ರದೇಶ ಗಮನಿಸಬಹುದು. ನಾವು ಹಿಂದೆ ನೋಡಿದ್ರೆ ಇದು ಸಂಪೂರ್ಣವಾಗಿ ಅರಣ್ಯ ಭೂಮಿ ಅಂತ ಹೇಳಿ ಅನಿಸ್ತದೆ, ಆದ್ರೆ ಪಟ್ಟಾ ಲ್ಯಾಂಡ್ ಅಂತಕ್ಕಂತಹ ಕೆಲವು ಪ್ರದೇಶದಲ್ಲಿ ಮಾತ್ರ ಈ ಒಂದು ಪರವಾನಗಿಯನ್ನ ಪಡಿತಾರೆ ಡಿಎಂಜಿಯಿಂದ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ. ಯಾವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈ ರೀತಿಯಾಗಿ ಅರಣ್ಯವನ್ನ ಒತ್ತುವರಿಯನ್ನ ನಿಲ್ಲಿಸಬೇಕಾಗಿತ್ತು, ಯಾವ ಗಣಿ ಅಕ್ರಮವಾಗಿ ನಡೀತಕ್ಕಂತಹ ಏನು ಭೂವಿಜ್ಞಾನ ಇಲಾಖೆ ಇದೆ, ಆ ಭೂವಿಜ್ಞಾನ ಇಲಾಖೆ ಮಣ್ಣನ್ನ ರಕ್ಷಣೆ ಮಾಡಬೇಕಾಗಿತ್ತು, ಅವರು ಮೌನವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ. ಸರ್, ಯಾವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಈ ಮಣ್ಣು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಸರ್? ಸರ್, ಈಗ ನಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ದೇಶ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತೆ ಹಲವಾರು ಕೇಸ್ಗಳನ್ನ ಎದುರಿಸತಕ್ಕಂತ ಈ ಹಿನ್ನೆಲೆಯನ್ನ ನಾವು ಬಳ್ಳಾರಿ ಗಣಿ ಮಾಫಿಯಾದಲ್ಲಿ ನೋಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ಗಳು ನಡೀತಾ ಇದಾವೆ. ಮತ್ತೆ ಬೇರೆ ಬೇರೆ ಗಣಿ ಮಾಫಿಯಾದಲ್ಲಿ ಹಲವಾರು ಹಿಂದಿನ ಸಚಿವರು ಮತ್ತೆ ಸೆಂಟ್ರಲ್ ಸಚಿವರು ಆಮೇಲೆ ಈಗಿರುವಂತ ಹಲವಾರು ಉದ್ಯಮಿಗಳು ಕೂಡ ಇದರಲ್ಲಿ ಕೇಸ್ನಲ್ಲಿ ಇವತ್ತು ಶಾಮೀಲಾಗಿರ್ತಕ್ಕಂಥ ನೋಡ್ತಾ ಇದೆ. ಈ ಹಿನ್ನೆಲೆ ಇದಾಗಿತ್ತು ಇವತ್ತಿನ 8:08. ನಾಳೆ ಇದೇ ಸಮಯಕ್ಕೆ ಮತ್ತೆ 8 ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.